ಒಂದು ಯುವಕರು ಈ ದೇಶದಲ್ಲಿ ಸ್ವದೇಶಿಯ ಚಿಂತನೆ ಇಟ್ಕೊಂಡು ಆಂದೋಲನಾತ್ಮಕವಾಗಿ ವಸ್ತುಗಳನ್ನು ಲಾಭಕ್ಕಲ್ಲ, ದುಡ್ಡಿಗಲ್ಲ, ಸ್ವದೇಶಿ ಚಿಂತನೆ, ಸ್ವದೇಶಿ ಮಾನಸಿಕತೆ, ಸ್ವಾವಲಂಬನೆ ಬರಬೇಕು. ಆ ದೃಷ್ಟಿಕೋನದಿಂದ ಇಲ್ಲಿ ಸ್ವದೇಶಿ ಭಂಡಾರದ ಏನು ಯುವಕರು ಒಂದು ಒಳ್ಳೆಯ ಯೋಜನೆ ಮಾಡಿ ಇವತ್ತು ಮನೆ ಮನೆ ತಲುಪಿಸುವಂತಹ ಪ್ರಕ್ರಿಯೆಯನ್ನು ಮಾಡ್ತಾ ಇರುವಂಥದ್ದು ಅತ್ಯಂತ ಶ್ಲಾಘನೀಯವಾದ್ದು. ನಾನು ಅವರಿಗೆ ಅಭಿನಂದನೆಗಳನ್ನು ಹೇಳ್ತಾ ಇದ್ದೀನಿ. ಇವತ್ತು ವಿದೇಶಿ ವಸ್ತುಗಳಿಂದ ಮತ್ತು ಬೇರೆ ಬೇರೆ ರೀತಿಯ ಇವತ್ತು ಆಘಾತಕಾರದ ರಾಸಾಯನಿಕವಾದಂತಹ ವಸ್ತುಗಳನ್ನು ನಾವು ಉಪಯೋಗಿಸಿ ನಮ್ಮ ಶರೀರ ಹಾಳಾಗೋದಷ್ಟೇ ಅಲ್ಲ, ಕುಟುಂಬದ ಶರೀರ ಕೂಡ ಹಾಳಾಗುತ್ತೆ, ಸಮಾಜದ ಶರೀರ ಹಾಳಾಗುತ್ತೆ, ದೇಶವು ಕೂಡ ಅದರಿಂದ ಬಹಳ ದೊಡ್ಡ ಅಪಾಯಕಾರಿ ಹೋಗುತ್ತೆ. ಹಾಗಾಗಿ ಪ್ರತಿಯೊಬ್ಬರೂ ಕೂಡ ದುಡ್ಡನ್ನು ನೋಡದೆ ನೇರವಾಗಿ ಸ್ವದೇಶಿ ವಸ್ತುಗಳನ್ನೇ ಖರೀದಿ ಮಾಡುವಂಥ ತಗೊಳ್ಳುವಂಥ ಪ್ರಕ್ರಿಯೆ ಆದರೆ ತಮ್ಮ ಸ್ವಂತ ಆರೋಗ್ಯ, ಕುಟುಂಬದ ಆರೋಗ್ಯ, ಸಮಾಜದ ಆರೋಗ್ಯ, ಅದಕ್ಕಿಂತ ಹೆಚ್ಚಾಗಿ ದೇಶದ ಆರೋಗ್ಯ ಚೆನ್ನಾಗಿರುತ್ತೆ. ಬರೇ ಆರೋಗ್ಯ ಅಷ್ಟೇ ಅಲ್ಲ, ಆರ್ಥಿಕತೆಯ ಒಂದು ಸ್ವಾವಲಂಬನೆ ನಿರ್ಮಾಣ ಆಗುತ್ತೆ, ಸಮಾನತೆ ನಿರ್ಮಾಣ ಆಗುತ್ತೆ, ಅಭಿಮಾನ ಸ್ವಾಭಿಮಾನ ನಿರ್ಮಾಣ ಆಗುತ್ತೆ. ಸೊ ಅದರಿಂದ ನಮ್ಮ ದೇಶದ ಉಳಿವು ಆಗುತ್ತೆ. ಹಾಗಾಗಿ ನಾವು ಸ್ವದೇಶಿಯ ವಸ್ತುಗಳನ್ನೇ ಖರೀದಿ ಮಾಡಬೇಕು. ಚೀನಾ, ಅಮೇರಿಕ ಅಥವಾ ವಿದೇಶಿ ವಸ್ತುಗಳನ್ನು ಸಂಪೂರ್ಣವಾಗಿ ಬಹಿಷ್ಕಾರ ಹಾಕಬೇಕು ಅನ್ನುವಂಥದ್ದು ಈ ಸಂದರ್ಭದಲ್ಲಿ